ನಾಡಿ ಪರೀಕ್ಷೆ ಅಥವಾ ಪಲ್ಸ್ ಡಯಾಗ್ನೋಸಿಸ್ ಅಂತ ಕರೀತೀವಿ. ಇದು ಏನಕ್ಕೆ ಬೇಕಾಗುತ್ತೆ, ಇದರ ಪ್ರಾಮುಖ್ಯತೆ ಏನು? ನಾವು ತುಂಬ ಜನ ಇವತ್ತಿನ ಒಂದು ಕ್ಲಿನಿಕಲ್ ಡಯಾಗ್ನೋಸಿಸಲ್ಲಿ ನೋಡ್ತೀವಿ, ಸಿಂಪ್ಟಮ್ಯಾಟಿಕ್ ವೇ ಆಫ್ ಟ್ರೀಟ್ಮೆಂಟ್ ಮಾಡ್ತಾರೆ. ಅಂದರೆ ಸಿಂಪ್ಟಮ್ಸ್ನ ಕೇಳ್ಬಿಟ್ಟು ಟ್ರೀಟ್ಮೆಂಟ್ ಮಾಡ್ತಾರೆ. ಸೊ ಕೆಲವೊಂದು ಸರಿ ಈ ಸಿಂಪ್ಟಮ್ಯಾಟಿಕ್ ವೇ ಆಫ್ ಟ್ರೀಟ್ಮೆಂಟ್ ಕೊಡೋದು ಡೆಫಿನೆಟ್ಲಿ ಇದು ವರ್ಕ್ ಆಗುತ್ತೆ, ರಿಸಲ್ಟ್ ಕೊಡುತ್ತೆ. ಬಟ್ ಕೆಲವೊಂದು ಸರಿ ನಾವು ಎಷ್ಟೇ ಟ್ರೀಟ್ಮೆಂಟ್ ಕೊಟ್ಟರು ಸಹ ಪೇಷಂಟ್ಗೆ ರಿಸಲ್ಟ್ ಬರ್ತಾ ಇರಲ್ಲ. ಪೇಷಂಟ್ಸ್ ಅದೇ ಸಿಂಪ್ಟಮ್ಸ್ನ, ಅದೇ ಪ್ರಾಬ್ಲಮ್ಸ್ನ ಪದೇ ಪದೇ ಹೇಳ್ತಾ ಇರ್ತಾನೆ. ಬಟ್ ಈ ನಾಡಿ ಪರೀಕ್ಷೆಯಿಂದ ರೋಗದ ಮೂಲ ಕಾರಣವನ್ನು ಅರ್ಥ ಮಾಡ್ಕೋಬೋದು. ಅದನ್ನು ನಾವು ರೂಟ್ ಕಾಸ್ ಬೇಸ್ಡ್ ಟ್ರೀಟ್ಮೆಂಟ್ ಅನಾಲಿಸಿಸ್ ಅಂತ ಕರಿತೀವಿ.